ಬಿಎಂಟಿಸಿ ಬಸ್ ಮತ್ತಷ್ಟು ಹೈಟೆಕ್ ಆಗಲಿದ್ದು ಸ್ಮಾರ್ಟ್ ಟಿಕೆಟ್ ಯಂತ್ರ ಇಟಿಎಂ ಖರೀದಿಗೆ ಬಿಎಂಟಿಸಿ ಮುಂದಾಗಿದೆ. 40 ಕೋಟಿ ವೆಚ್ಚದಲ್ಲಿ 11,000 ಇಟಿಎಂ ಯಂತ್ರ ಖರೀದಿಸಲು ನಿರ್ಧರಿಸಲಾಗಿದೆ. ಮುಂಬೈ ಮೂಲದ ಮೊಬೈಲಿಟಿ ಸ್ಮಾರ್ಟ್ ಆ್ಯಪ್ ಚಲೋ ಸಂಸ್ಥೆ ಇಟಿಎಂ ಯಂತ್ರ ಸರಬರಾಜು ಮಾಡಲಿದೆ. 40 ಕೋಟಿಗೆ ಟೆಂಡರ್ ನೀಡಿರುವ ಬಿಎಂಟಿಸಿ ಮೊದಲ ಹಂತದಲ್ಲಿ 11,000 ಸ್ಮಾರ್ಟ್ ಇಟಿಎಂ ಯಂತ್ರಗಳನ್ನು ಬಿಎಂಟಿಸಿ ಬಸ್ಗಳಿಗೆ ಸರಬರಾಜು ಮಾಡಲಿದೆ. ಇಟಿಎಂ ಯಂತ್ರದಲ್ಲಿ ಯುಪಿಐ ವ್ಯವಸ್ಥೆ ಇದ್ದು ನೇರವಾಗಿ ಬಿಎಂಟಿಸಿ ಖಾತೆಗೆ ಪ್ರಯಾಣಿಕರ ಟಿಕೆಟ್ ದುಡ್ಡು ಜಮೆ ಆಗಲಿದೆ. ಜಿಬಿಎ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ನಡುವಿನ ತಿಕ್ಕಾಟದ ಮಧ್ಯೆ ಗಣತಿದಾರರ ಹೊಟ್ಟೆಗೆ ಬರೆ ಬಿದ್ದಿದೆ. ಜಾತಿ ಸಮೀಕ್ಷೆ ಮುಗಿದು 3 ತಿಂಗಳಾದರೂ 8,000 ನೌಕರರಿಗೆ ಇನ್ನೂ ಗೌರವಧನ ಸಿಕ್ಕಿಲ್ಲ. ಜಾತಿ ಸಮೀಕ್ಷೆದಾರರಿಗೆ ಹಿಂದುಳಿದ ವರ್ಗಗಳ ಆಯೋಗ 13 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಆದರೆ ಗಣತಿದಾರರಿಗೆ ಗೌರವಧನವನ್ನು ಜಿಬಿಎ ನೀಡಿಲ್ಲ. ಹೀಗಾಗಿ ಜಿಬಿಎ ವಿರುದ್ಧ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ದೂರು ನೀಡಿದೆ. ಈ ಬೆನ್ನಲ್ಲೇ ಕೂಡಲೇ ಗಣತಿದಾರರಿಗೆ ಹಣ ನೀಡುವಂತೆ ಆಯೋಗದ ಆಯುಕ್ತ ದಯಾನಂದ್ ಸೂಚಿಸಿದ್ದಾರೆ. ನಾಗರಹೊಳೆ ಅಭಯಾರಣ್ಯದಲ್ಲಿ ಹುಲಿ ಮರಿಗಳ ಅಪರೂಪದ ದೃಶ್ಯ ಸೆರೆಯಾಗಿದೆ. ಕಳೆದ 3-4 ದಿನಗಳಿಂದ ಸುರಿತಾ ಇರೋ ಮಳೆಗೆ ಕಾಡು ತಂಪಾಗಿದ್ದು ಸಫಾರಿ ಮಾರ್ಗದಲ್ಲೇ ರಾಜಗಾಂಭೀರ್ಯದಿಂದ ತಾಯಿ ಹುಲಿ ಜೊತೆ ಮರಿ ಮಗಳು ಕೂಡ ಕುಳಿತಿದೆ. ಸಫಾರಿ ವೇಳೆ ಪ್ರವಾಸಿಗರ ಕ್ಯಾಮ್ರಾದಲ್ಲಿ ಮನಮೋಹಕ ದೃಶ್ಯ ಸೆರೆಯಾಗಿದ್ದು ಮರಿಗಳ ತುಂಟಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ ಶ್ರೀಕಂಠೇಶ್ವರ ಸ್ವಾಮಿ ಕಲ್ಲು ಮಂಟಪಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದೆ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ಕಲ್ಲು ಮಂಟಪ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಮಂಟಪದ ಸುತ್ತ ಬೆಳೆದಿದ್ದ ಗಿಡಗಂಟೆಗಳು ಬೇಸಿಗೆ ಹಿನ್ನೆಲೆ ಒಣಗಿತ್ತು. ಪುರಾತತ್ವ ಇಲಾಖೆ ನಿರ್ವಹಣೆ ಮಾಡದ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇತ್ತ ಬೆಂಕಿ ಹರಡ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಭಾರೀ ಅನಾಹುತ ತಪ್ಪಿದೆ. ಧಾರವಾಡ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ಸಂಬಂಧ ಸಹಕಾರ ಇಲಾಖೆ ಎಫ್ಟಿಎ ಮಧುಸೂದನ್ ಅಮಾನತು ಮಾಡಲಾಗಿದೆ. ಫೈನಾನ್ಸ್ ನವೀಕರಣ ಸಲುವಾಗಿ ಫೈನಾನ್ಸ್ನವರಿಂದ 30,000ಕ್ಕೆ ಮಾತುಕತೆ ಆಗಿತ್ತು. ನಂತರ 3,000 ಹಣ ಪಡೆದು ಕಚೇರಿಯಲ್ಲಿ ಹಣ ಎಣಿಸ್ತಾ ಇದ್ರು. ಈ ಕುರಿತು ದೃಶ್ಯ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪ್ರಥಮ ದರ್ಜೆ ಸಹಾಯಕ ಮಧುಸೂದನ್ ಮೇಲೆ ಹಿರಿಯ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಾರೆ. ಸಹಕಾರ ಸಂಘಗಳ ನಿರ್ಬಂಧಕ ಎಚ್ಎಂ ಕುಮಾರ್ ಧಾರವಾಡದಿಂದ ಕೊಡಗು ಮಡಿಕೇರಿ ಜಿಲ್ಲೆಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.